ವಂದಿಸಿದ ಪುರುಷಾಮೃಗಕ್ಕೆ ಬಳಿಕೆಂದನೆನ್ನಯ ಭಾಷೆ ಸಂದುದೆ. ತಂದೆಯನೆ ತಲೆದೂಗಲ ಸುರಾರಾತಿ ಬಳಿಕದನು. ತಂದು ಭೋಜನ ಶಾಲೆಯಲ್ಲಿ ಬಳಿಕೊಂದು ಸ್ತಂಭಕ್ಕದನು ಬಂಧಿಸಿ. ಸಂದುದೇ ನಿಮ್ಮಿಷ್ಟವೆಂದನು ಶೌರಿನ ಸುನಗುತ್ತಾ. ಏನನೆಂಬೆನು ಭೂಪ ಕಾಲನ ಸೂನುವಿನ ಸಂವಾನವನು. ಪವಮಾನ ನಂದನನುತ್ಸವವನರ್ಜುನನ ಹರುಷವನು. ಮಾನನಿಧಿ ಮಾದ್ರಿ ಕುಮಾರರ ಸಾನುಭಾವವನ ಮಹೇಶನ. ಮಾನಿನಿಯ ಮನದೊಲವನಭಿವರ್ಣಿಸುವಡ್ ಅರಿದೆಂದ. ಅರಸ ಕೇಳ್ ಕೃಷ್ಣಗೆ ಕೃಪಾಳುಗಳ ರಸಗೆಲ್ಲರೂ. ಮೃಗವರನ ಶಂಕರ ಸಮಾರಾಧನೆಗೆ ಹದನೇನೆಂದು ಕೈ ಮುಗಿಯೇ. ಅರುಹಿದನು ಕಟ್ಟಿರ್ದ ಕಂಬದಿ ಹರನ ನಿರ್ಮಿಪುದೆಂದು. ಬಳಿಕತಿ ಭರದಿ ಪಾವನ ಮೂರ್ತಿ ವಿಜಯಂಗೈದನ್ ಒಲವಿನಲೇ. ಆ ಮೃಗಾಧಿಪನಾಗ ಯಾಗದಲ ಮಹಾವಿಭವವ ನಿರೀಕ್ಷಿಸುತ್ತಾ ಮಹೇಶನ ಕಂಡು. ತೋಳ್ಗಳ ನೆತ್ತಿ ಕರ ಮುಗಿದು ಪ್ರೇಮದಿಂದಲಿ ಹೃದಯ ಸರಸಿಜ ಸೀಮೆಯಲಿ ತಂದಿರಿಸಿ. ತಾನಿಷ್ಕಾಮದಿಂದ ಭವನನು ಭಜಿಸುತ್ತಲಿದ್ದ ಒಲವಿನಲೇ. ಬಳಿಕ ಭೀಮನು ಪುರುಷಾಮೃಗಕ್ಕೆ ವಂದಿಸಿ, ನನ್ನ ಭಾಷೆಯನ್ನು ನಡೆಸಿದೆನಲ್ಲವೇ ಎಂದು ಕೇಳಲು ಅದು ತಲೆದೂಗಿತು. ಶ್ರೀಕೃಷ್ಣನು ಅದನ್ನು ಒಂದು ಕಂಬಕ್ಕೆ ಕಟ್ಟಿ, ನಿಮ್ಮ ಇಷ್ಟ ಫಲಿಸಿತೆ ಎಂದು ಪಾಂಡವರನ್ನು ಕೇಳಿದನು. ಧರ್ಮಜನ ಸಂತೋಷ, ಭೀಮನ ಉಲ್ಲಾಸ, ಅರ್ಜುನನ ಹರ್ಷ, ನಕುಲ ಸಹದೇವನ ಅನುಮೋದ, ದ್ರೌಪದಿಯ ಪ್ರೀತಿಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ಕೃಪಾಳುಗಳಲ್ಲಿ ಅತಿಶ್ರೇಷ್ಠನಾದ ಕೃಷ್ಣನನ್ನು ಪುರುಷಾಮೃಗದ ಶಿವಾರ್ಚನೆಗೆ ಏನು ಮಾಡಬೇಕು ಎಂದು ಎಲ್ಲರೂ ಸೇರಿ ಕೇಳಿದರು. ಅದನ್ನು ಕಟ್ಟಿದ್ದ ಕಂಬದಲ್ಲೇ ಶಿವನನ್ನು ನಿರ್ಮಿಸಿರಿ ಎಂದು ಶ್ರೀಕೃಷ್ಣನು ಹೇಳಿ ಊರಿಗೆ ಪ್ರಯಾಣ ಬೆಳೆಸಿದನು. ರಾಜಸೂಯ ಯಾಗದ ವೈಭವವನ್ನು ನೋಡುತ್ತಾ ಪುರುಷಾಮೃಗವು ಶಿವನಿಗೆ ಕೈ ಮುಗಿದು ಮಹೇಶ್ವರನನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿ ನಿಷ್ಕಾಮ ಭಕ್ತಿಯಿಂದ ಶಿವನನ್ನು ಸೇವಿಸುತ್ತಿತ್ತು. ಇಲ್ಲಿಗೆ ಸಭಾಪರ್ವದ 7ನೆಯ ಸಂಧಿ ಮುಕ್ತಾಯವಾಯಿತು.